ಸರಿ, ಪಾಕಿಸ್ತಾನ ಜಿಂದಾಬಾದ್ ವಿಚಾರದಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ನನ್ಗೆ ಗೊತ್ತಿಲ್ಲ, ನಾನು ನಿಮ್ ಜೊತೆಲ್ಲ ಕೂತಿದ್ದೀನಲ್ಲ. ಇಲ್ಲ, ಅದ್ರದ್ದು ಸಂಬಂಧ ಇಲ್ಲ. ಹೌದಾ? ಅಲ್ಲ, ಅವ್ರ ಕೆಲಸ, ಅವ್ರ ಫ್ರೀಡಮ್ ಕೊಟ್ಟಿದ್ದೀವಿ. ಅವ್ರು ಏನು ಕೆಲಸ ಮಾಡಬೇಕು ಪೊಲೀಸ್ನವ್ರು ಮಾಡಬೇಕು ಅಂತೇಳಿ ಫ್ರೀಡಮ್ ಕೊಟ್ಟಿದ್ವಿ. ಅವ್ರ ಕೆಲಸ ಮಾಡಿರ್ತಾರೆ. ಸದ್ಯಕ್ಕೆ ನೀವು ಬೆಳಗ್ಗೆವರೆಗೂ ಕೂಡ ಮಾಧ್ಯಮ ಹೇಳಿಕೆ ಕೊಟ್ಟಾಗ ಅಧಿಕೃತ FSL ಮಾಹಿತಿ ಬಂದಿಲ್ಲ ಅಂತ ಹೇಳಿ, ಈಗ ನೀವು ಅದ್ರ ನಂತರದಿಂದ ಮಾಧ್ಯಮದವ್ರ ಕೈಗೂ ಸಿಕ್ಕಿಲ್ಲ ಅಂದ್ರೆ ಮೀಟಿಂಗ್ ನಲ್ಲಿ ಇದ್ರಿ, ಅದ್ರ ನಂತರ ಏನೇನು ಬೆಳವಣಿಗೆ ಆಯ್ತು ಅದು ಯಾರು ಮಾಹಿತಿ ಇಲ್ವಾ ಸರ್? ಇಲ್ವಲ್ಲ, ನಾನು ನಿಮ್ಮ ಜೊತೆಲೇ ಕೂತಿದ್ದೀನಿ, ನಿಮ್ಮ ಜೊತೆಲೇ ಊಟ ಮಾಡಿದ್ದೀನಿ. ನೀವೇ ನೋಡಿದ್ರಲ್ಲ, ನಾನೇನಾದರೂ ಒಂದು 2 ಗಂಟೆ ಎಲ್ಲರೂ ತಪ್ಪಿಸ್ಕೊಂಡು ಹೋಗಿದ್ನ? ವೆರಿಫೈ ಮಾಡ್ತೀನಿ. ಹೌದ್ರಿ, ಅದನ್ನೇ ವೆರಿಫೈ ಮಾಡ್ತೀನಿ. ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಸುಮ್ಮನೆ ಹೆಂಗೆ ಅಂದ್ರೆ ಹಂಗೆ ಹೇಳೋಕ್ಕಾಗಲ್ಲ. ಹೇಳಿ ಅರೆಸ್ಟ್ ಮಾಡಿದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಮಾಡಿದರೆ ನಾನು ವೆರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ. ನಾನು ಒಬ್ರು ದೆಹಲಿ ಮೂಲದವರು, ಇನ್ನೊಬ್ರು RT ನಗರ ಮೂಲದವರು, ಇನ್ನೊಬ್ರು ಬ್ಯಾಡಗಿ ಮೂಲದವರು ಅವರನ್ನ ತನಿಖೆ ಮಾಡ್ತಕ್ಕಂಥದ್ರಲ್ಲಿ ತನಿಖೆ ಮಾಡ್ತಾ ಇದ್ರು. ಆಯಿತಾ? ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ. ಏನೋ ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ, ನೀವೆಲ್ಲ ವೆರಿಫೈ ಮಾಡಿ ಅಂತ. ನಾನು ಈಗ ಬೆಂಗಳೂರಿಗೆ ಹೋಗ್ತೀನಿ. ಈಗ ಹೋಗಿ ಹೋಗುವಾಗಲೇ ಫೋನಲ್ಲೇ ಮಾತಾಡ್ತೀನಿ. ಒಂದು ವೇಳೆ ಇದು ಆಯಿತು ಅಂತಂದರೆ, ಮಾಡಿದ್ದಾರೆ ಅಂದರೆ ಕನ್ಫರ್ಮ್ ಆದರೆ ಅದನ್ನು ಕನ್ಫರ್ಮ್ ನಾನು ಮಾಡ್ತೀನಿ. ನಾನು ಹೆಂಗೆ ಮುಚ್ಚಿಡೋಕ್ಕಾಗುತ್ತೆ? ನಾನು ಕನ್ಫರ್ಮ್ ಮಾಡ್ತೀನಿ. ಆಮೇಲೆ ಅದರ ಪ್ರಿರಿಕ್ವಿಸಿಟ್ಸ್ ಏನಿದೆ ಅಂದರೆ ರಿಪೋರ್ಟು, ಅಂತಿಮವಾಗಿ ರಿಪೋರ್ಟ್ ಬಂದಿದೆ, ಅದರ ಆಧಾರದ ಮೇಲೆ ಅವರು ಕ್ರಮ ತೊಗೊಂಡಿದ್ದಾರೆ. ಇದೆಲ್ಲ ನಾನು ಆಮೇಲೆ ಹೇಳ್ಬೇಕಲ್ವಾ?